ನಾನು ಇವತ್ತು ರವೆ ಉಂಡೆ ಮಾಡೋದು ತೋರಿಸ್ತೀನಿ. ಇದು 4 ಗ್ಲಾಸ್ ರವೆ ಇದೆ. 2 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀವಿ. ಮೊದಲು ಬಾಣಲೆ ಇಟ್ಟು 1-2 ಸ್ಪೂನ್ ತುಪ್ಪ ಹಾಕೋಬೇಕು. ನಿಮ್ಮ ಹತ್ರ ತುಪ್ಪ ಇರ್ಲಿಕ್ಕೆ ಡಾಲ್ಡ ಹಾಕೊಳ್ಳಿ. ಅದಕ್ಕೆ 1-2 ಸ್ಪೂನ್ ಅಷ್ಟು ಡಾಲ್ಡಾನು ಹಾಕ್ತಾ ಇದ್ದೀನಿ ನಾನು ರವೆ ಹುರಿಯಕ್ಕೆ. ನೀವು ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಮೆತ್ತಗೆ ಬರ್ತಾವೆ ಉಂಡೆ. ಇದು ಸ್ವಲ್ಪ ಕರಗಲಿ. ಇವಾಗ ಗೋಡಂಬಿ ದ್ರಾಕ್ಷಿ ಹಾಕೋಣ. ಇದಕ್ಕೆ ಒಣಗಿದ ಕೊಬ್ಬರಿ ತುರಿ ಹಾಕ್ತೀನಿ ನಾನು. ನಿಮಗೆ ರುಚಿ ಆಗೋದಷ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದಕ್ಕೆ ಇವಾಗ ರವೆ ಹಾಕೋತಾ ಇದ್ದೀನಿ ಹುರಿಯಕ್ಕೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಇದನ್ನ ಕೆಂಪು ಹುರಿರಿ. ಇದು ರವೆ ಹುರಿದಾಗಿದೆ. ಇದರಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊತೀನಿ. ರವೆ ತಣ್ಣಗಾಗಲಿ. ಮಿಕ್ಸಿ ಜಾರ್ಗೆ ಸಕ್ಕರೆ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಹಾಕೊಳ್ಳೋಣ. ಇದಕ್ಕೆ ಸಕ್ಕರೆ ಎಷ್ಟು ಹಿಡಿತೈತಿ ಅಷ್ಟು ಹಾಕೊಳ್ಳಿ. ನಾನು ಇವಾಗ ಸಕ್ಕರೆ ಪುಡಿ ಹಾಕಿದ್ದೀನಿ. ಎಲ್ಲವೂ ಚೆನ್ನಾಗಿ ಕಲಿಸ್ಕೋಬೇಕು, ಮಿಕ್ಸ್ ಆಗಬೇಕು. ಕೈಯಿಂದ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಮಿಕ್ಸ್ ಆಗುತ್ತೆ ಎಲ್ಲದಕ್ಕೂ. ಇವಾಗ ಸ್ವಲ್ಪ ಸ್ವಲ್ಪ ಹಾಲಾಕಿ ಉಂಡೆ ಮಾಡ್ಕೊಳ್ಳಿ. ಮೊದಲೇ ಜಾಸ್ತಿ ಹಾಕೋಬೇಡಿ, ಜಾಸ್ತಿ ಹಾಲು ಹಾಕಿದ್ರೆ ಕೆಟ್ಟೋಕ್ಕವು. ಈಗ ಅದಕ್ಕೆ ಇರಬೇಕು. ಸ್ವಲ್ಪ ಹಾಲು ಹಾಕಿ ಕಟ್ಕೊಳ್ಳಿ. ರವೆ ಲಡ್ಡು ರೆಡಿ ಆದವು. ಈ ರೀತಿ ಬರುತ್ತೆ ನೋಡಿ.